ರಾಜ್ಯದ ಉಪಮುಖ್ಯಮಂತ್ರಿಗಳು ಗೃಹ ಇಲಾಖೆನೂ ಅವರೇ ನಡೆಸ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಏಕೆಂದರೆ ನಿನ್ನೆ ದಿನ ಬಳ್ಳಾರಿನಲ್ಲಿ ಮೃತಪಟ್ಟಂತ ಕುಟುಂಬಕ್ಕೆ ಭೇಟಿ ಕೊಟ್ಟು ನಂತರ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಭೆ ನಡೆಸ್ತಾರೆ. ಅಲ್ಲಿ ಗೃಹ ಸಚಿವರು ರಾಜ್ಯದಲ್ಲಿ ಹೆಬ್ಬೆಟ್ಟಿನ ಗೃಹ ಸಚಿವರು ಅವರ ಅಧಿಕಾರದ ವ್ಯಾಪ್ತಿ ಏನು ಅಂತಕ್ಕಂಥದ್ದನ್ನ ಕೇಳಲಿಕ್ಕೆ ಬಯಸ್ತೀನಿ ನಾನು. ಗೃಹ ಸಚಿವರು ಹೋಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಓಕೆ, ಇಲ್ಲ ಮುಖ್ಯಮಂತ್ರಿಗಳು ಕರೆದು ಸಭೆ ನಡೆಸಿದ್ರು ಓಕೆ. ಈ ಎರಡು ಇಲಾಖೆಗೆ ಇವರು ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಉಪಮುಖ್ಯಮಂತ್ರಿಗಳಿಗೆ ಯಾವ ಇದ್ರ ಮೇಲೆ ಇವರು ಹೋಗಿ ಸಭೆ ನಡೆಸ್ತಾರೆ? ಇಲ್ಲಿ ನಿನ್ನೆ ದಿನ ಶಾಸಕರ ಜನಪ್ರಿಯತೆ ಸಹಿಸದೆ ಬ್ಯಾನರ್ ಗಲಾಟೆ, ಉಪಮುಖ್ಯಮಂತ್ರಿಗಳು ಸರ್ಟಿಫಿಕೇಟ್ ಕೊಟ್ಟಾಗ ಹೋಗಿದೆ. ಅದ್ರ ಜೊತೆಗೆ ಸತ್ಯಶೋಧನಾ ಸಮಿತಿ ವರದಿ ಮಾಹಿತಿ ಬೇರೆ, ಅಲ್ಲಿ ಬೇರೆ ಹೇಳ್ತೀರ ಅಸೂಯೆಯಿಂದ ಬ್ಯಾನರ್ ಗಲಾಟೆ. ಶಾಸಕರು ಕಾನೂನು ಮೀರಿಲ್ಲ ಅಂತ ಹೇಳಿ ಅಲ್ಲೊಂದು ಸರ್ಟಿಫಿಕೇಟ್ ಕೊಟ್ಕೊಂಡ್ಬಿಟ್ಟಿದ್ದೀರಿ. ಗೃಹ ಸಚಿವರಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ನೀವುಗಳೇ ಸರ್ಟಿಫಿಕೇಟ್ ಕೊಟ್ಬಿಟ್ಟು ನಿಮ್ಮ ಶಾಸಕನಿಗೆ ಯಾವ ತನಿಖೆ ನಡೆಸ್ತೀರಿ? ಯಾರ ಮೇಲೆ ತಪ್ಪಿದ ಹೆಸರು ಮಾಡ್ತೀರಿ? ಈಗ ಅವನ ಅಮಾಯಕ ಅಂತ ಹೇಳಲ್ಲ ನಾನು, ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿದ್ದಾನೆ, ಯಾರಿಗೆ ಶಿಕ್ಷೆ ಕೊಡ್ತೀರಿ? ಗುಂಡಾರಸ್ಥರಿಗೆ ಶಿಕ್ಷೆ ಕೊಡ್ತೀರೋ ಇಲ್ಲ ಮತ್ತಿನ್ಯಾರಿಗೆ ಶಿಕ್ಷೆ ಕೊಡಬೇಕು ಅಂತ ತೀರ್ಮಾನ ಮಾಡಿದಿರಿ ತಪ್ಪಿತಸ್ಥರು ಮಾಡಲಿಕ್ಕೆ? 5 ನಿಮಿಷದಲ್ಲಿ ಡಿಸ್ಪರ್ಸ್ ಮಾಡ್ಬೋದಾಗಿತ್ತು ಆ ಕ್ರೌಡ್ನ. ಏನು ದೊಡ್ಡ ಗುಂಪೇನಿದ್ದಿದ್ದಲ್ಲ ಅದು. ಎಷ್ಟು ಅಂತ ಹೇಳಿ ಇಂಥ ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸ್ವೇಚ್ಛಾಚಾರವಾಗಿ ಕಾನೂನನ್ನ ಅವ್ರ ಕೈಗೆ ತಗೊಂಡು ಪೊಲೀಸ್ನವರನ್ನ ನಿಷ್ಕ್ರಿಯ ಮಾಡಿ ಇವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು ಈಗ ಅಸೂಯೆ ಸಣ್ಣ ಗಲಾಟೆ, ಅದು ಬ್ಯಾನರ್ ಗಲಾಟೆ. ಇದಕ್ಕೆ ಸರ್ಟಿಫಿಕೇಟ್ ಕೊಟ್ಟು ಬರೋಕ್ಕೆ ಪಾಪ ಡಿ ಕೆ ಶಿವಕುಮಾರ್ ಅವರು ಸ್ಥಳ ಪರಿಶೀಲನೆ ಮಾಡೋಕ್ಕೆ ಹೋಗಿದ್ರು ನಿನ್ನೆ.